ಎಲ್ಲರಿಗೂ ನಮಸ್ಕಾರ. ಮಿತ್ರ ಕನ್ನಡ ಕ್ಯಾಲೆಂಡರ್ ಶ್ರೀತಿಯ ಓದುಗರಿಗೆ ಶುಭ ಮುಂಜಾನೆ. ಇವತ್ತು ಮಾರ್ಚ್ ಶುಕ್ರವಾರ 23/2026 ಶ್ರೀ ಪರಭವ ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ. ತಿಥಿ ಇವತ್ತು ಪಾಡ್ಯ 4:52 AM ತನಕ, ನಂತರ ಬಿದಿಗೆ. ನಕ್ಷತ್ರ ಇವತ್ತು ಉತ್ತರ ಭಾದ್ರ 4:05 AM ತನಕ, ನಂತರ ರೇವತಿ. ಮೇಷರಾಶಿ, ಸಮಾಜದಲ್ಲಿ ಹಿರಿಯರ ಅನುಗ್ರಹದಿಂದ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ವೃಷಭ ರಾಶಿ, ವೃತ್ತಿ ಹಾಗೂ ವ್ಯಾಪಾರಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಉದ್ಯೋಗಾವಕಾಶಗಳ ಪ್ರಯತ್ನಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಮಿಥುನ ರಾಶಿ, ಹೆಚ್ಚಿನ ಶ್ರಮಕ್ಕೆ ಕಡಿಮೆ ಫಲ ಸಿಗುತ್ತದೆ. ವೃತ್ತಿ ವ್ಯಾಪಾರದಲ್ಲಿ ನಷ್ಟದ ಸೂಚನೆ ಇದೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳೊಂದಿಗೆ ವಿವಾದಗಳು ಸಂಭವಿಸಬಹುದು. ಕರ್ಕಟಕ ರಾಶಿ, ಉದ್ಯೋಗ ಹಾಗೂ ವೃತ್ತಿಯಲ್ಲಿನ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕೈಗೊಂಡ ಕಾರ್ಯಗಳನ್ನು ಉತ್ಸಾಹದಿಂದ ಪೂರ್ಣಗೊಳಿಸುತ್ತೀರಿ. ಸಿಂಹ ರಾಶಿ, ಪ್ರಮುಖ ಕಾರ್ಯಗಳನ್ನು ಮುಂದೂಡುವುದು ಒಳಿತು. ವ್ಯಾಪಾರಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಸಹೋದರರಿಂದ ಸ್ಥಿರಾಸ್ತಿ ವಿವಾದಗಳು ಉಂಟಾಗಬಹುದು. ಕನ್ಯಾ ರಾಶಿ, ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ನಿರುದ್ಯೋಗಿಗಳಿಗೆ ಬಹುಕಾಲದಿಂದ ನಿರೀಕ್ಷಿಸಿದ ಅವಕಾಶಗಳು ದೊರೆಯುತ್ತವೆ. ತುಲಾ ರಾಶಿ, ಮನೆ ನಿರ್ಮಾಣದ ಪ್ರಯತ್ನಗಳು ಮುಂದೂಡಲು ಪಡುತ್ತವೆ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಿರಾಶೆ ತರಬಹುದು. ವೃಶ್ಚಿಕ ರಾಶಿ, ಕುಟುಂಬ ಸದಸ್ಯರ ವರ್ತನೆ ಆಶ್ಚರ್ಯ ಉಂಟು ಮಾಡುತ್ತದೆ. ಕೆಲವು ಕಾರ್ಯಗಳು ಅನುಕೂಲಕರವಾಗಿ ಪೂರ್ಣಗೊಳ್ಳುತ್ತವೆ. ಆರ್ಥಿಕ ವ್ಯವಹಾರಗಳು ತೃಪ್ತಿ ನೀಡುತ್ತವೆ. ಧನಸು ರಾಶಿ, ಬರಬೇಕಾದ ಹಣ ವಸೂಲಾಗುತ್ತದೆ. ಧಾರ್ಮಿಕ ಸೇವಾ ಕಾರ್ಯಗಳನ್ನು ನಿರ್ವಹಿಸಿ ಹಿರಿಯರ ಪ್ರಶಂಸೆ ಪಡೆಯುತ್ತೀರಿ. ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲತೆ ಹೆಚ್ಚಾಗುತ್ತದೆ. ಮಕರ ರಾಶಿ, ಇತರರೊಂದಿಗೆ ಮಾತನಾಡುವಾಗ ಆಲೋಚಿಸಿ ಮಾತನಾಡುವುದು ಒಳಿತು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುತ್ತದೆ. ಆರ್ಥಿಕ ವ್ಯವಹಾರಗಳು ನಿರಾಶೆ ಉಂಟು ಮಾಡುತ್ತವೆ. ಕುಂಭರಾಶಿ, ಬಂಧು ಮಿತ್ರರಿಂದ ಅನಿರೀಕ್ಷಿತ ಮಾತುಗಳನ್ನು ಕೇಳಬೇಕಾಗಬಹುದು. ದೂರ ಪ್ರಯಾಣದಲ್ಲಿ ಜಾಗೃತೆ ಅಗತ್ಯ. ಮೀನರಾಶಿ, ಆರ್ಥಿಕ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ವ್ಯವಹಾರ ವಿಷಯದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳಿತು.